ಇದು ಮರಗಟ್ಟಿ ಪದ್ಧತಿ ರೀ. ಹಾ ರೀ. ಇದು ಹತ್ತಿಯನ್ನ ಬೇಯಿಸಿರಪ್ಪ ಅಂದ್ರ ತಪ್ಪಲ ಕಮ್ಮಿ ಬರ್ತೈತಿ. ಹ್ಮ್. ಇದೇನು ಈ ಮರಗಟ್ಟಿ ಪದ್ಧತಿಯಿಂದ ಬೆಳೆದಿವಿ ಅಂದ್ರ ಒಂದೊಂದ್ ಗಿಡಕ್ಕ ಒಂದೊಂದ್ ಹೊರಿ ಮೇವ್ ಬರ್ತರಿ. ಓಹೋ. ಇಷ್ಟರೊಳಗ ನಾವು 300 ಮಟ್ಟೆ ಮೇಯಿಸಬಹುದು ನಾವು ಓಹೋ. ಈ ಪದ್ಧತಿಯಿಂದ. ಯಾಕಂದ್ರ ಅವು ಗಿಡ ಸೋಲ್ ಬಾಳ ಬರ್ತೈತ್ರಿ. ಇದು ಬಾಳ ಚಂದ ಬಂದದ್ರಿ. ಹ್ಞೂನ್ರಿ. ಮುಂದ ಇದು ಹಾಕಿದ್ವಪ್ಪ ಅಂದ್ರೆ ಮರಗಡ್ಡಿ ಬೆಳೆದ್ರೆ ಲೈಫ್ ಲಾಂಗ್ ಐತ್ರಿ ಇದು. ಅದು ಸಣ್ಣ 3-4 ಬೆಳಿತೀವಲ್ಲ ಅವು ಸಾಯ್ತಾವ್ರಿ ಗಿಡ. ಅದು ಲೈಫ್ ಲಾಂಗ್ ಇಲ್ರಿ. ಅದು ಇದು ನಮಗ ಎಷ್ಟು ಬೇಕಾದ್ರೆ ಇಟ್ರೆ ಇಡಬಹುದು. ಇದನ್ನ 100 ವರ್ಷ ಆದ್ರೂ ಬರ್ತೈತ್ರಿ ಅದು. ಓಹೋ. ಬಾಳ ಚಂದ ಬಂದದ ಸರ್. ಇದು 45 ದಿವಸದ ಬೆಳೆ ಐತಿ ನೋಡ್ರಿ ಇದು. ಈಗ ರೆಗ್ಯುಲರ್ ಆಗಿ ರೇಷ್ಮೆ ಮಾಡೋರು, ದೊಡ್ಡ ಪ್ರಮಾಣದಾಗ ರೇಷ್ಮೆ ಮಾಡೋರು ಈ ರೀತಿ ಮರಗಡ್ಡಿ ಮಾಡ್ಬೇಕ್ರಿ. ಮರಗಡ್ಡಿ ಮಾಡೋದ್ರಿಂದ ಲಾಭ ದೊಡ್ಡದೈತಿ. ಈ ಕೃಷಿ ಮಾಡಿ ಅದನ್ನ ಬೆಳಿತಾರಪ್ಪ ಅಂದ್ರ ಅದ ಅಷ್ಟೇ ಕಷ್ಟ ಇರ್ತೈತಿ. ಇದು ಮಾತ್ರ ಲೈಫ್ ಲಾಂಗ್ ನೋಡ್ರಿ ಇದು. ಬಾಳ ಚಂದ. ಮತ್ತೆ ತಪ್ಲಾನು ಬಾಳ ದಪ್ಪ ಬರ್ತೈತಿ ಇದು. ಹೌದ್ರಿ.